ಜೊತೆಗೆ ಸರ್, ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾರೆ ಅನ್ನುವಂಥದ್ದು ನಿಮ್ಮ ಬದುಕಲ್ಲಿ ಮಹತಿಯಾಗಿ ದೊಡ್ಡ ಬದಲಾವಣೆ ತಂದಿರುವಂಥದ್ದು. ಅಲ್ಲ, ಖಂಡಿತ ಸರ್ವಸ್ವವು ಮಹತ್ಯನೇ. ಯಾಕಂದರೆ ಒಬ್ಬರು ಕನಸು ಕಂಡು ಎಲ್ಲವನ್ನು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನನಸಾಗಿಸ್ಲಿಕ್ಕೆ ಇನ್ನೊಬ್ಬರು ಜೊತೆ ಇರಬೇಕು. ನನ್ನ ಜೀವನದಲ್ಲಿ ನನ್ನ ಅದೃಷ್ಟ, ನನ್ನ ಧರ್ಮಪತ್ನಿನೇ ನನಗೆ ಜೊತೆಯಾಗಿ ನಿಂತಿದ್ದಾಳೆ. ಈಗ ಕಳೆದ 10 ತಿಂಗಳಿಂದ ಅಷ್ಟು ಸುಂದರವಾಗಿ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿ ಮತ್ತು ಎಲ್ಲರ ಒಂದು ಸ್ನೇಹಕ್ಕೆ ಬಹಳ ಒಂದು ಸ್ನೇಹ ಸ್ವಭಾವದ ವ್ಯಕ್ತಿ. ಹಾಗಾಗಿ ಎಲ್ಲರೂ ಅಷ್ಟು ಬೆಚ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ವಿಜಯ್ ಪ್ರಕಾಶ್ಗೋಸ್ಕರ ಬರ್ತೀವಿ, ಆದರೆ ಮಹತಿಯವರಿಗೋಸ್ಕರ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದು ನನ್ನ ಶಕ್ತಿ ಅಂತ ಹೇಳಬಲ್ಲ. ಜೊತೆಗೆ ಸರ್, ಹಾಫ್ ಸೆಂಚುರಿ ಹೊಡೆದಿದ್ದೀರಾ. ಅದ್ರ ಜೊತೆಗೆ ಈಗ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿದ್ದೀರಾ. ಒಂದೇ ಒಂದು ಹಾಡಿನ ಸಾಲು ಡೆಡಿಕೇಟ್ ಮಾಡೋದಾದ್ರೆ ಮಹತಿ ಅವ್ರಿಗೆ ಯಾವ ಹಾಡನ್ನು ಡೆಡಿಕೇಟ್ ಮಾಡಿ? ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ನಾ ಸೋತೆ. ಇತ್ತೀಚೆಗೆ ಒಂದಷ್ಟು ಗಾಯಕರಾಗಬೇಕನ್ನುವಂಥ ಕನಸು ಕಂಡಂಥವ್ರು ದ್ವಾರದ ಬಾಗಿಲಲ್ಲಿ ನಿಂತಿದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಕನಸುಗಳನ್ನು ಕಾಣೋದು ಬಹಳ ಮುಖ್ಯ, ಬಟ್ ಅದನ್ನು ನನಸಾಗಿಸ್ಲಿಕ್ಕೆ ಸರಿಯಾದ ಪ್ರಯತ್ನ, ಸರಿಯಾದ ಮಾರ್ಗ, ಇದು ಬಹಳ ಅವಶ್ಯಕತೆ ಉಂಟು. ನಾವು ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ದಯವಿಟ್ಟು ಬನ್ನಿ, ನಮ್ಮಿಂದ ಆಗುವ ಸಹಕಾರವನ್ನು ನಾವು ನೀಡ್ತೇವೆ. ನೀವು ಏನೇ ಮಾಡಿದ್ರು ಹೊಸ ಹೊಸ ಪ್ರಯತ್ನ ಮಾಡಿದಾಗ ಪೋಷಕರು ಯಾವ ರೀತಿ ಬೆಂಬಲ ಕೊಡ್ತಾರೆ ಸರ್? ಅಲ್ಲ, ಎಲ್ಲ ರೀತಿಯಲ್ಲಿ ನನಗೆ ಕಲಾ ಪೋಷಕರಾಗಲಿ ಅಥವಾ ನನ್ನ ಮನೆಯಲ್ಲಿ ನನ್ನ ಪರಿವಾರವಾಗಲಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಸರ್, ಇದ್ರ ಜೊತೆಗೆ ವೀಕೆಂಡ್ ವಿತ್ ರಮೇಶಲ್ಲಿ ನಿಮ್ಮ ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದ್ದೀರಾ? ಆ ವೀಕೆಂಡ್ ವಿತ್ ಆದಮೇಲೆ ಇಷ್ಟು ದಿನಗಳ ಕಾಲ ಮತ್ತೆ ಒಂದು ರಿವೈಂಡ್ ಮಾಡಿದ್ದೀರಾ ನಿಮ್ಮ ಬದುಕನ್ನು? ಇಲ್ಲ ಸರ್, ಈಗ ಏನಿದ್ರು ನಾನು ಹೇಳಿದ್ನಲ್ಲ, ಪಡೆದಿದ್ದಾಯ್ತು, ಇನ್ನೆಲ್ಲ ಕೊಡೋದೆ ಹಾಗಾಗಿ ಇನ್ನು ಜೀವನದ ಮುಂದಿನ ಹಂತದಲ್ಲಿ ನಾವು ಏನು ನಮ್ಮಿಂದ ಏನಾಗ್ಬೋದು ಅನ್ನೋದು ಯೋಚಿಸ್ತಾ ಇರ್ತೀನಿ. ನಿಮ್ಮ ದ್ವಾರ ಶಾಲೆಯಲ್ಲಿ ಆಸಕ್ತರಿಗೆ ಏನು ಹೇಳ್ತೀರಾ? ಕಲಿಬೇಕು ಅನ್ನುವಂಥ ಗಾಯಕರಿಗೆ, ಆಸಕ್ತ ಗಾಯಕರಿಗೆ? ಅಲ್ಲ, ಕಲಿತಾನೇ ಇರಬೇಕು. ಕಲಿಕೆ ನಾನು ನಿಲ್ಲಿಸಿಲ್ಲ. ಅದಕ್ಕೆ ಫಲ ಏನು ಸಿಗಬೇಕು ಅದು ಸಿಗ್ತಾ ಇರುತ್ತೆ. ಸರ್, ಇತ್ತೀಚೆಗೆ ಒಂದು ಸುದ್ದಿ ಆಯಿತು. ಅಂದರೆ ಅಯೋಗ್ಯ ಸಿನಿಮಾದಲ್ಲಿ, ಮೊದಲ ಸಿನಿಮಾದಲ್ಲಿ ನೀವು ಹಾಡಿದ್ರಿ. ಅಯೋಗ್ಯ 2 ಅಲ್ಲಿ ನಿಮ್ಮ ಧ್ವನಿ ಇಲ್ಲ ಎನ್ನುವಂಥದ್ದು ಒಂದಿಷ್ಟು ಪ್ರೇಕ್ಷಕರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲ, ನಾನು ಹಾಡಿದ್ದೀನಿ. ಅದು ನನಗೆ ಬಹಳ ಹತ್ತಿರವಾದಂಥ ತಂಡ. ಅರ್ಜುನ್ ಜನ್ಯ ಅವರು ನನ್ನ ಬಹಳ ಆಪ್ತರು. ನಾನು ಈ ಅಯೋಗ್ಯ 2ನಲ್ಲೂ ಹಾಡಿದ್ದೀನಿ. ಬಟ್ ಏನಂದರೆ, ಸಿನಿಮಾ ಅನ್ನೋದು ಒಂದು ಕಥೆ ಸರ್. ಆ ಕಥೆಗೆ ಪೂರಕವಾಗಿ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ಸೊ ನಾನು ಆ ತಂಡಕ್ಕೆ ಯಶಸ್ಸನ್ನು ಹೇಳ್ತೇನೆ. ಕೊನೆಯದಾಗಿ ಸರ್, ದ್ವಾರ್ ಮ್ಯೂಸಿಕ್ಕನ್ನು ಆರಂಭ ಮಾಡಿದ್ದೀರಾ, ಯಶಸ್ಸಾಗಲಿ. ನೀವು ಕಂಡಂಥ ಕನಸು ಯಶಸ್ಸು ಸಿಗಲಿ. ಇದ್ರ ಜೊತೆ ಕೊನೆಯದಾಗಿ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳೋದಾದ್ರೆ, ಯಾಕಂದರೆ ನೀವು ರಾಘವೇಂದ್ರ ಸ್ವಾಮಿ ಅಪ್ಪಟ್ಟ ಭಕ್ತರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಹಾಡಾಡಿದಾಗ ನಾವು ಕೂತಲ್ಲೇ ತಲೆದೂಗಬೇಕು ಅಂತ. ಕೊನೆಯದಾಗಿ ಅವ್ರ ಆಶೀರ್ವಾದದೊಂದಿಗೆ ಯಾವ ಹಾಡು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಆದರೆ ನನ್ನ ಜೀವನದಲ್ಲಿ ನನಗೆ ಯೋಗ್ಯತೆಗೂ ಮೀರಿ ಆ ರಾಯರು ಹಾಲನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ರಾಯರ ಆಶೀರ್ವಾದ. ಸರಿ ಸರ್, ಒಳ್ಳೆಯದಾಗಲಿ. ನಿಮ್ಮ ದ್ವಾರ್ ಮ್ಯೂಸಿಕ್ ಅಂದ್ಕೊಂಡಂತೆ ಯಶಸ್ಸು ಸಿಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್.